ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಸಾಗರ ಹೋಗಬೇಕಾಗಿತ್ತು. ಬಟ್ ನಾ ಹೋಗೋ ಬಸ್ಸು ಸಾಗರ ಹೋಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಅದು ಸಾಗರ ಹೋಗಲಿಲ್ಲ. ಎರಡು ಸೊರಬ ಬಂದುಬಿಟ್ಟ. ಹಾಗಾಗಿ ನಾನು ಸೊರಬದಲ್ಲಿ ನನ್ನ ಬೈಕು ಇರಲಾಗಿತ್ತು. ಸಾಗರದಲ್ಲಿ ನಮ್ಮ ಪವರ್ ಮನೇಲಿ ಇಟ್ಟಿದೆ. ಹಾಗಾಗಿ ಈಗ ನಾನು ಸಾಗರ ಹೋಗ್ತಾಯಿದ್ದೀನಿ. ಸ್ವಲ್ಪ ಬಸ್ಸು ಒಂದು ಅರ್ಧ ತಾಸು ಲೇಟ್ ಅಂತ ಹೇಳಿದ್ದಕ್ಕೆ ಹಾಗೆ ಬೈಕಲ್ಲೇ ಡ್ರಾಪ್ ತಗೊಂಡು ಹೋಗ್ತಾಯಿದ್ದೆ. ಈಗ ಒಬ್ಬರು ಸೊರಬದಿಂದ ಒಂದು 5 ಕಿಲೋಮೀಟ್ರ್ ಅಷ್ಟು ದೂರ ಕಾಲುಗಳಲ್ಲಿಗೆ ಒಬ್ಬರು ಡ್ರಾಪ್ ಕೊಟ್ಟರು. ಇವಾಗ ಯಾರ್ದು ಬೈಕ್ ಸಿಗ್ಬೋದು ಅಂತ ಕಾಯ್ತಾಯಿದ್ದೆ ಟ್ರಾಫಿಕ್ಗೋಸ್ಕರ. ಯಾರ್ದು ಸಿಗ್ತಾಯಿಲ್ಲ. ನೋಡ್ಬೇಕು ನೆಕ್ಸ್ಟ್ ಯಾವ್ದಾದ್ರು ಗಾಡಿ ಬರುತ್ತೆ ಅಂತ ನೋಡ್ತೀನಿ. ನಡ್ಕೊಂಡು ಹೋಗೋಣ ಅಂದ್ಕೊಂಡೆ. ಬೈ ಚಾನ್ಸ್ ಬಸ್ ಗೀಸ್ ಬಂದರೆ ಹಾಗೆ ಇಲ್ಲೇ ಹತ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳ್ಕೊಂಡು ಇಲ್ಲೇ ಇದ್ದೆ. ನೋಡೋಣ, ಯಾರ್ದಾರು ಗಾಡಿ ಬಂದರೆ ಈಗ ಕೈ ಹೊಡಿತೀನಿ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು. ನೋಡೋಣ, ನಾನು ಒಂದು ಈ ಥರ ವಿಡಿಯೋ ಮಾಡಿ ಹಾಕೋಣ ಅಂತೇಳಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಯಾವ್ದಾದ್ರು ಗಾಡಿ ಬಂದರೆ ಇವಾಗ ಕೈ ಹೊಡಿಬೇಕಷ್ಟೆ. ಸುಮಾರು ಹೊತ್ತಿಂದ ವೇಟ್ ಮಾಡ್ತಾಯಿದ್ದೀನಿ, ಯಾವುದೇ ಗಾಡಿ ಸಿಗ್ತಾ ಇಲ್ಲ. ವಾಕ್ ಮಾಡೋಣ ಅಂದರೆ ಬಸ್ ಸ್ಟ್ಯಾಂಡ್ ಬಿಟ್ಟು ಹೋಗೋಕ್ಕಾಗಲ್ಲ. ಬಸ್ ಸ್ಟ್ಯಾಂಡ್ ಬಿಟ್ಟರೆ ಬಸ್ ಸಿಗಲ್ಲ, ಅದೊಂದು ಸಮಸ್ಯೆ. ಒಂದು ಬೈಕ್ ಬಂದು ಇವಾಗ ಕೈ ಹೊಡೋಣ. ಇಷ್ಟೊತ್ತಾಗ ಕಾರಿಗೆ ಕೈ ಮಾಡ್ತಿರ್ಲಿಲ್ಲ, ಈಗ ಕಾರಿಗೆ ಕೈ ಮಾಡೋಣ. ನಾನು ನಿಲ್ಸಲ್ಲ ಅಂತ ಹೇಳ್ಕೊಂಡು ಕಾರಿಗೆ ಬೇಡ ಅಂದ್ಕೊಂಡಿದ್ದೆ, ಬರೀ ಬೈಕಿಗೆ ಅಷ್ಟೇ ಮಾಡ್ತಾಯಿದ್ದೆ. ಇವಾಗ ಕಾರ್ ಸಿಕ್ಕರೆ ಕಾರಿಗೂ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ನಿಲ್ಲಿಸ್ತಾರೆ ಬಿಡಲ್ಲ ಗೊತ್ತಾಗುತ್ತೆ. ಫೈನಲಿ ಡ್ರಾಪು ಮುಖಾಂತರನೇ ನಾನು ಸಾಗರಕ್ಕೆ ಬಂದೆ. ಒಬ್ಬರು ಬ್ಯಾಂಕ್ ಮ್ಯಾನೇಜರು ಗಾಡೀಲಿ ಡ್ರಾಪ್ ಕೊಟ್ಟರು. ನೆಕ್ಸ್ಟು ಇನ್ನೊಬ್ಬ ಇಲ್ಲಿ ಬೈಕ್ ಅವ ಸಿಟಿ ಎಂಟ್ರಿಗೆ ಡ್ರಾಪ್ ಕೊಟ್ಟ. ಅಲ್ಲಿಂದ ಈಗ ಬಂದಿದ್ದೀನಿ. ಡ್ರಾಪ್ ಕೊಟ್ಟರಿಗೆ ತುಂಬ ಥ್ಯಾಂಕ್ಸ್. ಅವ್ರನ್ನ ವಿಡಿಯೋದಲ್ಲಿ ತೋರ್ಸೋಕ್ಕಂತಾರೆ. ನನಗೆ ನಾನು ವಿಡಿಯೋ ಮಾಡೋಕ್ಕೆ ಮುಜುಗರ, ಹಾಗಾಗಿ ತೋರ್ಸೋಕ್ಕಾಗಿಲ್ಲ ಅವ್ರ ಹತ್ರ ಎಲ್ಲ. ನಾನು ಬಂದಿರೋದು, ನೀವು ಯಾರೇ ಸಾಗರಕ್ಕೆ ಬಂದರೆ ಕೂಡ ಸಾಗರದ ಜಾತ್ರೆ ಆಗುತ್ತೆ ಒಂದು ದೊಡ್ಡದು. ಈ ವರ್ಷ ಆಗಿದೆ. ಸಾಗರದಲ್ಲಿ ಇರೋ ದೇವ್ರ ಹೆಸರು ಮಾರಮ್ಮ ಅನಿಸುತ್ತೆ. ಯಾರೇ ಬಂದರೂ ಕೂಡ ವಿಸಿಟ್ ಮಾಡಿ. ಅದಕ್ಕೆ ತನ್ನದೇ ಆದ ಒಂದು ಇತಿಹಾಸ ಇದೆ. ಅದನ್ನು ನಾನು ಮುಂದಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ನಮ್ಮ ಅಕ್ಕರ ಮನೆಗೆ ಹೋಗಿ ತಿಂಡಿ ಎಲ್ಲ ತಿಂದು ಫ್ರೆಶ್ ಅಪ್ ಆಗಿ ಇವಾಗ ನಾನು ನಮ್ಮ ಊರ ಕಡೆ ಪ್ರಯಾಣ ಮಾಡ್ತಾಯಿದ್ದೀನಿ. ನಾನು ಬೈಕ್ ತಗೊಂಡು ಊರಿಗೆ ಹೋಗ್ತಾಯಿದ್ದೀನಿ. ಏನೋ ಒಂಥರ ಬೇರೆ ದೇಶಕ್ಕೆ ಬಂದಂಗೆ ಅನಿಸ್ತಾ ಇದೆ. ಅಲ್ಲಿ ಇದ್ದು ಒಂಥರ ಬಯಲು ಪ್ರದೇಶ ಎಲ್ಲ ನೋಡಿ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ಈ ಥರ ವಾತಾವರಣ ನೋಡ್ತಾ ಇರೋದಕ್ಕೆ ಏನೋ ಒಂಥರ ಖುಷಿ ಅನಿಸ್ತಿದೆ. ಒಳ್ಳೆ ಫ್ರೀ ಏರ್ ಬರ್ತಾ ಇದೆ, ತಂಪಾದ ಗಾಳಿ. ಅಲ್ಲೊಂಥರ ಭಾರಿ ಬಿಸಿ ಗಾಳಿ ಬರ್ತಾ ಇರೋದು, ಇಲ್ಲಿ ತಂಪಾದ ಗಾಳಿ ಬರ್ತಾ ಇದೆ. ಇಲ್ಲಿ ಏನೋ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ನಮ್ಮ ಊರಿಗೆ ನಾವೇ ಅತಿಥಿಯಾಗಿ ಹೋಗ್ತಾ ಇರೋದು. ಇವಾಗ ತುಂಬ ಕೆಲಸ ಇದೆ. 3 ದಿವಸ ರಜೆ ಹಾಕೊಂಡು ಹೋಗ್ತೀನಿ. 3 ದಿವಸದಲ್ಲಿ ತುಂಬ ಕೆಲಸ ಇದೆ. ಅದೆಲ್ಲ ಕಂಪ್ಲೀಟಾಗಿ ಮಾಡಬೇಕು ಅಂತ ಮಾಡ್ತೀನಿ ಅಂತಲೂ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ಟೈಮ್ ಹೇಗಿರುತ್ತೆ ಅಂತ. ಇವತ್ತು ಆಲ್ರೆಡಿ ಬೆಳಗ್ಗೆ 7 ಗಂಟೆಗೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಸ್ವಲ್ಪ ಇಳ್ಕೊಂಡಿದ್ದ ಸಲುವಾಗಿ ಲೇಟ್ ಆಗಿದೆ. ಈಗ ಆಲ್ರೆಡಿ ಆಗಿದೆ. ಊರಿಗೆ ಹೋಗ್ತಾ ಕೆಲಸ ಆಗ್ಬೋದು. ಓಕೆ, ನೆಕ್ಸ್ಟ್ ಸಿಗೋಣ ಬನ್ನಿ. ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಮನೆಗೆ ರೀಚ್ ಆದ ತಕ್ಷಣ ಆಲ್ರೆಡಿ ಲೇಟ್ ಆಗಿತ್ತು. 11 ಗಂಟೆ ಆಗಿತ್ತು. ನಮ್ಮ ಬಾವರಿಗೆ 10 ಗಂಟೆಗೆ ಬರೋ ಮದುವೆ ಗೃಹ ಪ್ರವೇಶ ಮತ್ತು ಮದುವೆ ಕರೆಗೆ ಹೋಗೋಣ ಅಂತ ಹೇಳಿದ್ದೆ. ಲೇಟ್ ಆಯಿತು. ಹೋಗ್ತಾ ಇದ್ದೀನಿ ನಮ್ಮ ಅಕ್ಕನ ಮನೆಗೆ, ಬೆಳ್ಳೂರು. ಇಲ್ಲಿಂದ ಸುಮಾರು ಒಂದು 30-35 ಕಿಲೋಮೀಟ್ರ್ ಆಗುತ್ತೆ. ನಾವು ಹೋಗೋದಕ್ಕೆ 12:30 ಆಗುತ್ತೆ. ನಾನು
ನಾನು 10 ಗಂಟೆನೇ ಸ್ಟಾರ್ಟ್ ಆಗ್ತಾಯಿದ್ದೆ, 10 ಗಂಟೆನೇ ಎಲ್ಲ ಕರೆಕ್ಟ್ ಹಾಕೋಣ ಅಂತೇಳಿ ನಮ್ಮ ಪವರ್ ರೆಡಿ ಆಗಿದ್ರಂತೆ. ಆದರೆ ಆಗಿಲ್ಲ, ನಮ್ಗೆ ಲೇಟ್ ಆಯಿತು. ನನಗೆ ಬಸ್ ಲೇಟ್ ಆದ ಕಾರಣ ನಾವು ಲೇಟ್ ಆಯಿತು. ಇವಾಗ ನಾನು ಹೋಗ್ತಾ ಇದ್ದೀನಿ ನೋಡಿ, ನಮ್ಮ ಬಾವರೂರಿಗೆ ಹೋಗೋ ರೂಟು ಈ ಥರ ಫುಲ್ಲು ಗ್ರೀನರಿಯಿಂದ ಕೂಡಿರುತ್ತೆ. ಕಂಪ್ಲೀಟಾಗಿ ಉತ್ತರ ಕನ್ನಡ ಸ್ಟಾರ್ಟು ಇಲ್ಲಿಂದ ನೋಡ್ಬೋದು ನೀವು. ನಮ್ಮ ಸೈಡ್ ಜಾಸ್ತಿ ಅಡಿಕೆ ತೋಟನೇ ಎಲ್ಲೋಡು ನೀವು ಹೋಗೋ ರೂಟಲ್ಲಿ ಇಲ್ಲ ಅಂದರೂ ಫುಲ್ ಅಡಿಕೆ ತೋಟ. ಇದೆಲ್ಲ ಕಾನು ಅಂತ ಒಂದು ಊರು ಬಂತು. ನಾನು ಹೋಗ್ತಾ ಇರೋದು ಬನವಾಸಿ ದಾಟಿ, ಬನವಾಸಿಯಿಂದ ಮುಂದೆ ಯಾವ ರೂಟಪ್ಪ ಅಂದರೆ ನಾವು ಕಾಯಗುಡ್ಡೆದ ಯಾವುದದು ಆಡ್ಲಿಗಿಯಿಂದ ನಾವು ಲೆಫ್ಟಿಗೆ ತಗೋಬೇಕು. ಅಲ್ಲಿಂದ ಬಿಳೂರು ಸ್ಟಾರ್ಟ್ ಆಗುತ್ತೆ, ಬಿಳೂರು ರೂಟ್ ಸ್ಟಾರ್ಟ್ ಆಗುತ್ತೆ. ನಾವು ಬನವಾಸಿ ಮೇಲೆ ಗುಡ್ನಾಪುರ ಮೇಲೆ ಹೋಗ್ತಾ ಇದ್ದೀನಿ ಇವಾಗ ನಾನು. ಗುಡ್ನಾಪುರನ ಅಲ್ಲಿ ಮುದುಕೇಶ್ವರ ಟೆಂಪಲ್ ಪ್ರಸಿದ್ಧ. ಅದಕ್ಕೆ ತುಂಬ ಐತಿಹಾಸಿಕ ಹಿನ್ನೆಲೆ ಇದೆ. ಏನಪ್ಪ ಅಂದರೆ ಅಲ್ಲಿ ಬನವಾಸಿಯಲ್ಲಿ ಕದಂಬರು ಆಳಿದ ನಾಡಿದು ಬನವಾಸಿ. ಕನ್ನಡದ ಮೊದಲ ರಾಜಮನೆತನ ಬನವಾಸಿ. ಕದಂಬರು ಕಟ್ಟಿಸಿರುವಂತಹ ಗುಡ್ನಾಪುರ ಕೆರೆ. ಆಗಿನ ಕಾಲದಲ್ಲಿ ತುಂಬ ಮುಂದಾಲೋಚನೆ ಇಟ್ಕೊಂಡು ನೀರು ಬೇಕು ಅಂತೇಳಿ, ವ್ಯವಸಾಯಕ್ಕೆ ದನಕರುಗಳಿಗೆಲ್ಲ ಬೇಕು ಅಂತೇಳಿ ಮಾಡಿರುವಂಥ ದೊಡ್ಡ ಕೆರೆ. ಸುಮಾರು ದೊಡ್ಡದಿದೆ. ನಾವು ನೋಡಿದ ಕಣ್ಣು ನಮ್ಮ ನೋಟ ಎಷ್ಟು ದೂರ ಆಗುತ್ತೋ ಅಷ್ಟು ದೂರನೂ ಕೂಡ ಇದೆ. ಅದನ್ನು ನಿಮ್ಗೆ ತೋರಿಸ್ತೀನಿ ಬನ್ನಿ ನೆಕ್ಸ್ಟು. ನೀವು ನೋಡ್ತಾ ಇರ್ಬೋದು, ಇದೇ ಗುಡ್ನಾಪುರ ಕೆರೆ. ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಂತಹ ಒಂದು ದೊಡ್ಡವಾದ ಕೆರೆ ಇದು. ಯಾವುದೇ ಕಾರಣಕ್ಕೂ ನೀರು ಬತ್ತಿ ಹೋಗಲ್ಲ. ಏನಪ್ಪ ಅಂದರೆ ಇವರು ಶಿವನ ಪ್ರತಿಷ್ಠಾಪನೆ ಇದೆ ಇಲ್ಲಿ. ಇಲ್ಲಿ ಎಲ್ಲ ಬಂದು ಚೌರ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ, ತಲೆ ಚೌರ ಮಾಡ್ತಾರೆ. ಕೆಲವೊಂದು ಟೈಮು ಏನೋ ಹೇಳಿಕೆಲ್ಲ ಕೊಟ್ಕೊಂಡಿರ್ತಾರೆ, ದೇವ್ರನ್ನ ಹಿಂಗೆ ಒಳ್ಳೇದಾದ್ರೆ ಹಿಂಗೆ ಮಾಡಿಕೊಡ್ತೀನಿ ಅಂತ. ಹಂಗಾಗಿ ನೋಡಿ ಎಲ್ಲ ಆ ಥರ ಕಾರ್ಯಕ್ರಮಗಳು ನಡೆಯುತ್ತೆ, ಮದುವೆ ಕಾರ್ಯಕ್ರಮ ನಡೆಯುತ್ತೆ. ತುಂಬ ದೊಡ್ಡದಾದ ಕೆರೆ. ನೋಡೋದು ದೊಡ್ಡದಿದೆ, ನೀರು ಮಾತ್ರ ಸಖತ್ತಾಗಿದೆ ನೋಡಿ. ಇದೇ ದೇವಸ್ಥಾನ, ಬಂಗಾರೇಶ್ವರ ದೇವಸ್ಥಾನ ನೋಡ್ತಾ ಇರ್ಬೋದು. ಕಡೆಗೆ ಮಕ್ಕಳಾಗದವರಿಗೆ ಮಕ್ಕಳಾಗುತ್ತೆ, ಕೆಲವೊಬ್ರು ಹರಕೆ ಹೋಗ್ಕೊಳ್ತಾರೆ. ಕಡೆಗೆ ಕೆಲವು ತಲೆ ಚೂರ ಕಾರ್ಯಕ್ರಮ ಸುತ್ತ ನೋಡಿ ಜಾತಿ. ಈ ಕಡೆ ಎಲ್ಲ ತೋಟ ಕಂಪ್ಲೀಟಾಗಿ ಹಚ್ಚ ಹಸಿರು ತೋಟ ಇದೆ. ನಮ್ಮ ಸೈಡ್ ಜನಗಳು ಏನೋ ಫೇಮಸ್ ಅಪ್ಪ ಅಂದರೆ ಅಡಿಕೆ ತೋಟ. ಈ ಸುತ್ತಮುತ್ತ ಎಲ್ಲಿ ಬೇಕಾದ್ರೂ ನೋಡ್ಬೋದು, ಅಡಿಕೆ ತೋಟನೇ ಕಾಣಿಸುತ್ತೆ ನಿಮ್ಗೆ ಇಲ್ಲಿ ನೋಡಿ. ಗುಡ್ನಾಪುರ ಕೆರೆ ಕಟ್ಸಿದವರು ಕದಂಬರ ಕಾಲದಲ್ಲಿ ರಾಜನವರು ಕಟ್ಸಿರ್ತಾರೆ. ಅದು ಯಾವ ರಾಜ ಅಂತ ನನಗೂ ಹೆಸರು ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ ಆಯಿತಾ. ಹಾಗೆ ಇಲ್ಲಿ ರಾಣಿ ವಿಲಾಸ ಕೂಡ ಇದೆ. ಆ ಕಡೆ ತೋರಿಸ್ತಿದ್ದೀನಲ್ಲ, ಅದೇ ಆ ಕಡೆ ಡೈರೆಕ್ಷನ್ನಲ್ಲೇ ಇದೆ ರಾಣಿ ವಿಲಾಸ. ಅದು ಪಾಳು ಬಿದ್ದುಬಿಟ್ಟಿದೆ ಗಾಳಿಯಿಂದಾಗಿ. ಇದು ಕನೆಕ್ಷನ್ ಕೊಡುತ್ತಂತೆ ಆ ರಾಣಿ ವಿಲಾಸ. ಇಲ್ಲಿಂದ ಗುಡ್ನಾಪುರದಿಂದ ಚಂದ್ರಗುತ್ತಿಗೆ ಕನೆಕ್ಷನ್ ಕೊಡುತ್ತೆ ಅಂತ ಹೇಳ್ತಾರೆ. ಬಟ್ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ನಿಖರವಾದ ಮಾಹಿತಿ ಇಲ್ಲ, ಹಾಗೆ ಕೇಳಲ್ಪಟ್ಟಿದ್ದು. ಇದು ನಾವು ಬಂದಿರೋದು ಇವಾಗ ಗುಡ್ನಾಪುರದಲ್ಲೇ ಅದೇ ಗುಡ್ನಾಪುರ ಬನವಾಸಿ ಎಲ್ಲ ಕದಂಬರ ಆಳ್ವಿಕೆಯಲ್ಲಿ ಒಳಪಟ್ಟಂತಹ ಒಂದು ಸ್ಥಳ. ತುಂಬ ಸ್ಥಳಗಳಿದೆ, ಅದರಲ್ಲಿ ಗುಡ್ನಾಪುರ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಕೊಂಡಿದೆ. ಯಾಕಂದರೆ ವ್ಯವಸಾಯಕ್ಕೆ ಇಲ್ಲಿ ಒತ್ತನ್ನು ಕೊಟ್ಟಿರ್ತಾರೆ, ಗುಡ್ನಾಪುರದ ಕೆರೆಯನ್ನು ಕಟ್ಟಿರ್ತಾರೆ ಅಂತ. ಏನೋ ಹೊರಗಡೆ ಸಖತ್ತಾಗಿರೋ ಎಲ್ಲೋ ಫೋಟೋಶೂಟಿಗೆ ಹೋದಂಗೆ ಕಾಣ್ತಾ ಇದೆ ನಿಮಗೆ. ಬಟ್ ಇದು ಯೂಶ್ವಲಿ ನಮ್ಮ ಅಕ್ಕರ ಊರಿಗೆ ಹೋಗೋ ರೂಟು. ಸಖತ್ತಾಗಿದೆ. ಒಳ್ಳೆ ಮರಗಿಡಗಳನ್ನು ಬೆಳೆಸಿದ್ದಾರೆ ಇಲ್ಲಿ. ಮರಗಿಡಗಳನ್ನು ಸಖತ್ತಾಗಿ ಬೆಳೆಸಿದ್ದಾರೆ. ಹೇಗೆ ಕಾಣಿಸ್ತಿದೆ ನೋಡಿ ವ್ಯೂ, ಸಖತ್ತಾಗಿದೆ ಇದು. ಇದೆಲ್ಲ ತೇಗದ ಮರ. ಆಗಲ್ಲ ಏನಪ್ಪ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಗಿಡಗಳನ್ನೆಲ್ಲ ಬೆಳೆಸ್ತಾರೆ. ತೇಗದ ಮರ ಅಥವಾ ಸಾಗುವಾನಿ ಮರ ಆಗಿರ್ಬೋದು, ಕಡೆಗೆ ಅಕೇಶಿ ಗಿಡ ಆಗಿರ್ಬೋದು, ನೀಲಗಿರಿ ಗಿಡ ಹಚ್ಚಲ್ಲ ಬಿಡಿ, ಅಕೇಶಿ ಗಿಡ, ಇವನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಅವು ಒಂದು ಚೆನ್ನಾಗಿ ಕಟಾವಿಗೆ ಬಂದಾಗ ಏನು ಮಾಡ್ತಾರೆ ಅಂದರೆ ಕಟ್ ಮಾಡಿ ಮಾರಿಬಿಡ್ತಾರೆ. ಅದೇನಕ್ಕೆ ಹೆಂಗೆ ಮಾಡ್ತಾರೆ, ಕಟ್ ಯಾಕೆ ಮಾಡ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಕಟ್ ಮಾಡಿದಾಗ ಇನ್ನೊಂದು ಗಿಡ ನೆಡ್ತಾರಂತೆ. ಅದೇ ರೀತಿ ನಾವು ಮಾಡಿದ್ರು ಕೂಡ ನಾವು ಕಟ್ ಮಾಡಿ ಮೊದಲು ಗಿಡ ನೆಡ್ತೀವಿ ಅಂದರೆ ಅದಕ್ಕೆ ಅವರು ಒಲವು ಮಾಡಲ್ಲ. ಅದೇನಕ್ಕೆ ಹಂಗೆ ಅಂತ ಗೊತ್ತಾಗಲ್ಲ. ಅವ್ರು ಬೇಕಾದರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮಾಡ್ಕೊಂಡು ಇದು ಮಾಡ್ಕೊಬೋದು. ಬಟ್ ನಾವು ನಮಗೇನೋ ಅನಿವಾರ್ಯತೆ ಇದ್ದಾಗ ಕೆಲವೊಂದು ಟೈಮು ಕಟಾವು ಮಾಡಿದಾಗ ನಮ್ಗೆ ಮಾಡೋಕ್ಕೆ ಕೊಡಲ್ಲ.
ಅದ್ರ ಬದಲು ನಾವು ಗಿಡ ನೆಡ್ತೀವಿ, ಕಟ್ ಮಾಡಿ ಗಿಡ ಕಟ್ ಮಾಡ್ತೀವಿ ಅಂದ್ರೆ ನೆಡ್ತೀವಿ. ಆ ಥರ ಏನೂ ಪರ್ಮಿಷನ್ ಕೊಡಲ್ಲ ಇವರು. ಅದೇನಕ್ಕಂತ ಗೊತ್ತಾಗಲ್ಲ. ನಿಮಗೂ ಏನಾರು ಈ ಥರ ಆಗಿದೆಯಾ ಕಮೆಂಟ್ ಮಾಡಿ. ನನಗೆ ಬೇಜಾನ್ ಟೈಮ್ ಈ ಥರ ಆಗಿದೆ. ಕೆಲವೊಂದು ಟೈಮ್ ಅನಿವಾರ್ಯತೆ ಕಟ್ ಮಾಡೋಕೆ ಹೋಗಿದ್ದೀನಿ ನಾನು ಕೂಡ. ಇನ್ನೊಂದು ಗಿಡ ನೆಡ್ತೀನಿ ಅಂತ ಹೇಳಿದ್ರು ಹಂಗೆ ಬರಲ್ಲಪ್ಪ ಅಂತ ಹೇಳಿ ನನಗೆ ಸುಲಿಗೆ ಅಮೌಂಟ್ ಸಹ ಇಸ್ಕೊಂಡಿದ್ದಾರೆ, ಫೈನು ಕಟ್ಕೊಂಡಿದ್ದಾರೆ. ನೋಡಿ ಎಷ್ಟು ವ್ಯೂ ಚೆನ್ನಾಗಾಗಿದೆ ಇಲ್ಲಿ. ಇದು ಕಂಪ್ಲೀಟು ಫಾರೆಸ್ಟ್ ಇವಲ್ಲ. ಇಲ್ಲಿಂದ ನಮ್ಮ ಅಕ್ಕರೂರು ಇನ್ನು ಇಷ್ಟು ಆಲ್ಮೋಸ್ಟ್ ಆಲ್ 15 ಕಿಲೋಮೀಟರ್ಸ್ ಇದೆ. ಟೈಮಿಂಗ್ಸ್ ಬಂದುಬಿಟ್ಟು ನಾನು 10 ಗಂಟೆಗೆ ರೀಚ್ ಆಗಬೇಕಾಗಿತ್ತು. 1 ಗಂಟೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮು ರಜೆ ಹಾಕ್ಕೊಂಡು ಬಂದಿರ್ತೀವಿ, 2-3 ದಿವಸ ರಜೆ ಹಾಕ್ಕೊಂಡು ಬಂದಿರ್ತೀವಿ. ಆ ರಜೆಗಳು ಬರೀ ನಮ್ಮ ಟ್ರಾವೆಲಲ್ಲೇ ಹೋಗ್ಬಿಡುತ್ತೆ. ನಾನು ಇವತ್ತಿನ ಕಂಪ್ಲೀಟ್ ಹಾಫ್ ಡೇ ಹೋದ ಲೆಕ್ಕನೇ. ಈಗ ಆಲ್ರೆಡಿ 1 ಗಂಟೆ ಆಯಿತು. ನಮ್ಮ ಮನೆಗೆ ಹೋಗಿ ನಮ್ಮ ಅಕ್ಕರ ಮನೆಗೆ ಹೋಗೋದಕ್ಕೆ 1 ಗಂಟೆ ಆಗುತ್ತೆ. ಊಟ ಮಾಡ್ತಾನೆ ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಕೆಲವೊಂದು ಕರೆಗಳೆಲ್ಲ ಕಟ್ಟಿದ್ರೆ ಮನೆ ಹಾಕೋದು ನಮ್ಮ ಅಕ್ಕನ ಮದುವೆ ಇದ್ದಾಗ. ಆದಷ್ಟು ಕರೆಯೋಣ, ಗಡಿಬಿಡಿ ಮಾಡೋದು ಬೇಡ, ನಿಧಾನಕ್ಕೆ ಕರ್ಕೊಳ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇದೆಲ್ಲ ಕಂಪ್ಲೀಟಾಗಿ ಅಡಿಕೆ ತೋಟನೇ. ಇಲ್ಲಿಂದ ಸ್ಟಾರ್ಟ್. ಇವ್ರದ್ದು ಅಡಿಕೆ ಬೆಳೆಯಲ್ಲಿ ಈ ಕಡೆ ಇದೆಯಲ್ಲ ಸಿರ್ಸಿ ಭಾಗದಲ್ಲಿ ಭಾರಿ ಅಡಿಕೆ ಬೆಳೀತಾರೆ. ಈ ಕಡೆ ಎಲ್ಲ ನೋಡ್ಬೋದು ನೀವು, ಎಲ್ಲಿ ಹೋದರೂ ಅಡಿಕೆನೇ. ಹಚ್ಚ ಹಸಿರು, ನಿಮಗೆ ಎಲ್ಲಿ ಹೋದರೂ ಹಚ್ಚ ಹಸಿರು. ಅಡಿಕೆ ಬೆಳೆದವರೆಲ್ಲ ಪುಣ್ಯವಂತರು ಗುರು. ಏನಕ್ಕಂದರೆ ಮಗು ಸಾಕಿದಂಗೆ ಸಾಕಿರ್ತಾರೆ ಎಲ್ಲ ಅಡಿಕೆ ಗಿಡನ. 4 ವರ್ಷ ಆದಮೇಲೆ ಅವನ್ನ ಯಜಮಾನನ ಕೂರಿಸಿ ಊಟ ಮಾಡಿಸ್ತಾವೆ ಅಡಿಕೆ ಗಿಡ ಎಲ್ಲ. ಅಷ್ಟು ಅಡಿಕೆಗೆ ಬೆಲೆ ಇದೆ ಈ ಕಡೆ. ನಮ್ಮ ಸೈಡು ಒಂದು ಹುಡುಗಿ ಕೊಡಬೇಕಂದ್ರೂ ಹುಡುಗಿಗೆ ನಿಮ್ಮ ಮನೇಲಿ ಎಷ್ಟು ತೋಟ ಇದೆ ಅಂತ ಕೇಳ್ತಾರೆ. ಆ ರೇಂಜಿಗೆ ಅಡಿಕೆಗೆ ಡಿಮ್ಯಾಂಡ್ ಇದೆ ನಮ್ಮ ಸೈಡೆಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೈಡು ಇರುತ್ತೆ, ನಮ್ಮ ಸೈಡಲ್ಲಿ ಜಾಸ್ತಿ ಇದೆ. ನೋಡಿ ಎಲ್ಲ ಸೈಡು ಅಡಿಕೆ ಗಿಡನೇ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಆಗಿನ ಕಾಲದ ಜನಗಳ ರಾಜರದ್ದು ಮಹಾರಾಜರದ್ದೆಲ್ಲ ದೂರದೃಷ್ಟಿ ಎಷ್ಟು ಚೆನ್ನಾಗಿತ್ತು ಅಂದರೆ ವ್ಯವಸಾಯಕ್ಕೆ ಎಷ್ಟು ಬೆಲೆ ಕೊಡ್ತಿದ್ರು ಅಂದರೆ ಇದರಲ್ಲೂ ನೋಡ್ತಾ ಇರ್ಬೋದು. ನಾವು ಹೋಗೋ ರೂಟಲ್ಲೇ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ 3 ಕೆರೆ ಕಾಣಿಸ್ತವೆ ನೋಡಿ. ಎಲ್ಲ ತೋಟ ಮಾಡಿದ್ದಾರೆ ಕಂಪ್ಲೀಟಾಗಿ, ನೀರಾವರಿಗಾಗಿ ಕಂಪ್ಲೀಟಾಗಿ ಕೆರೆಗಳನ್ನು ಪ್ರತಿಯೊಂದು ನೀವು 10 ಕಿಲೋಮೀಟ್ರ್ ಡಿಸ್ಟೆನ್ಸ್ಗೂ ಕೆರೆ ಕಾಣಿಸುತ್ತೆ ಇಲ್ಲಿ ನಾವು ಹೋಗೋ ರೂಟಲ್ಲಿ. ನೋಡಿ ನಮ್ಮ ಅಜ್ಜರು ಹಿರಿಯರು ದನ ಮೇಯಿಸ್ತಾ ಇದ್ದಾರೆ ಇಲ್ಲಿ. ಇದು ಏನಪ್ಪ ತೋರಿಸುತ್ತೆ ಅಂದರೆ ಕೆರೆಗಳದ್ದೆಲ್ಲ ದೂರದೃಷ್ಟಿ, ಎಷ್ಟು ವ್ಯವಸಾಯಕ್ಕೆ ಒತ್ತು ಕೊಡ್ತಿದ್ರು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಮತ್ತು ಈಗಿನ ಜನಗಳೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಭತ್ತ ಬೆಳೆದ್ರೆ ಏನು ಆ ಥರದ್ದೇನು ಹೆವಿ ಬೆಲೆ ಸಿಗಲ್ಲ. ಏನಪ್ಪ ಊಟಕ್ಕೊಂದು ಬೆಳ್ಕೊಳ್ತಾರಷ್ಟೇ ಈ ತಿಂಗಳಲ್ಲಿ. ಇವಾಗ ಅದಕ್ಕೆ ಅಷ್ಟೊಂದು ರೇಟ್ ಇಲ್ಲ ಭತ್ತಕ್ಕೆ. ಹಾಗಾಗಿ ಎಲ್ಲ ಗದ್ದೆ ಎಲ್ಲ ಈಗಿನ ಜನ್ರೇಷನಲ್ಲಿ ಹುಡುಗರು ಏನು ಮಾಡ್ತಿದ್ದಾರೆ ಅಂದರೆ ಅಡಿಕೆ ನೆಡ್ತಾ ಇದ್ದಾರೆ ಎಲ್ಲ ಗದ್ದೆಗೆಲ್ಲ. ನಾವು ಕೂಡ ಹಾಗೆ ಮಾಡಿದ್ದೀವಿ. ಆಲ್ಮೋಸ್ಟ್ ಅದೆಲ್ಲ ಹಾಗೆ ಮಾಡ್ತಾ ಇರ್ತಾರೆ. ಏನು ಟ್ರೆಂಡ್ ಇದೆ ಆ ಟ್ರೆಂಡಲ್ಲಿ ಹೋಗ್ತಾ ಇರ್ತಾರೆ ಅಷ್ಟೇ. ಇವಾಗ ನಾನು ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ದಿವಸ ಇದ್ದಾಗ ಏನನ್ಸೋದಂದರೆ ಈ ಥರ ವೆದರೇ ಸಿಗ್ತಿರ್ಲಿಲ್ಲ. ನೋಡಿರಿ ಹೆಂಗಿದೆ, ಮೊಬೈಲಲ್ಲಿ ನೋಡ್ತಾ ಇದ್ರೆ ಅವ್ನ ಅಮ್ಮನ ಎಂಥ ಪ್ಲೇಸ್ ಗುರು ಅಂತ ಅನ್ಕೋದು. ಆ ಥರ ಇದೆ. ಈಗ ಇನ್ನೊಂದು ಕೆರೆ ಸಿಕ್ತು. ಆಲ್ಮೋಸ್ಟ್ ಅಲ್ಲ 4 ಕೆರೆ ಸಿಕ್ಕಂಗೆ ಅದು ನೋಡಿ ನಮಗೆ. ಓವರಾಲ್ ಎಷ್ಟು ಒಂದೊಂದು 10 ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿ 10-5 ಈಗ ಆಲ್ರೆಡಿ 4 ಕೆರೆ ಸಿಕ್ಕು ನಮಗೆ. ಅದ್ರ ಪಕ್ಕಕ್ಕೆ ಅಡಿಕೆ ತೋಟ ಎಲ್ಲ ಮಾಡಿದ್ದಾರೆ ಆಲ್ಮೋಸ್ಟ್ ಅಲ್ಲೂ. ನೋಡಿ ಇಲ್ಲಿ ಎದುರುಗಡೆನೂ ಅಡಿಕೆ ತೋಟ ಇದೆ. ನಮ್ಮದು ಇದು ಎಲ್ಲ ಪಶ್ಚಿಮ ಘಟ್ಟ ಬರೋದ ಕಾರಣ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ. ಎಲ್ಲ ಅಡಿಕೆ ತೋಟ. ಈಗ ನಾವು ಪರ್ಲಘಟ್ಟಕ್ಕೆ ಬಂದಿವಿ. ಇಲ್ಲಿಂದ ನಮ್ಮ ಅಕ್ಕರ ಮನೆ ಇನ್ನೊಂದು 5 ಕಿಲೋಮೀಟ್ರ್ ಇದೆ. ಬನ್ನಿ ನಮ್ಮ ಅಕ್ಕರ ಮನೆ ತೋರಿಸ್ತೀನಿ ಕಡೆಗೆ. ಫೈನಲಿ ನಮ್ಮ ಅಕ್ಕರ ಮನೆಗೆ ರೀಚ್ ಆದೆ. ನಾನು ಇವಾಗ ಜಸ್ಟ್ ಬಂದೆ, ರೀಚ್ ಆದೆ. ಇಲ್ಲಿ ನಾನು ನಮ್ಮ ಅಕ್ಕರ ಮನೆಗೆ ಬಂದೆ. ನಮ್ಮ ಅಕ್ಕ ಬಂದ ತಕ್ಷಣವೇ ನೀರು ಕೊಟ್ಟಳು, ಕಡೆಗೆ ಚಿಪ್ಸ್ ಕೊಟ್ಟಳು. ಚಿಪ್ಸ್ ಮಾಡಿದ್ದು ಕಂಪ್ಲೀಟಾಗಿ, ಚಿಪ್ಸ್ ಎಲ್ಲ ಕಂಪ್ಲೀಟಾಗಿ ತಿಂದಾಯಿತು. ಇವಾಗ ಮೀನು ಸಾಂಬಾರು ಮಾಡಿದ ಅಂತಕ್ಕ ಮೀನು ಸಾಂಬಾರು ಹಾಕಿ ಊಟ ಹಾಕ್ತಾಳೆ. ಫ್ರಿಜ್ಜಲ್ಲಿ ಅಂತ ಇಟ್ಟಿದ್ದಾರ, ಏನೂ ಇಟ್ಟಿಲ್ಲ. ಅತ್ತೇರು ಆರಾಮಲ್ರಿ? ಹಾಂ, ಮದುವೆ ಕೆಲಸ ಎಲ್ಲ ಮುಗೀತು. ಹಾಂ,
ಹಾಂ, ಎಂತ ಇಲ್ಲ, 15ನೇ ತಾರೀಕಿಂದ ಕೆಲಸ ಸ್ಟಾರ್ಟ್. ಸೋಮ್ಯಕ್ಕನ ಅವಳೇನು ಗೊತ್ತಾಳೆ, ತೊಂಡಿ ಇಜ್ಜಿ ಕುಂತಾಳೆ. ಹಾಂ, ಯಾರಿಗೆ? ಅವ್ರನ್ನ ಅವರು ಇಲ್ಲ ನಿಮಗೆ ಭಾವ ಗೊತ್ತಾಗ ನಿಜ ಕಳ್ಕೋಬೇಕು ಅಂದರು. ಆಮೇಲೆ ಮತ್ತೆ ನೀವು ಬರೋಲ್ಲ ಅನ್ನೋದೆಲ್ಲ ಅಷ್ಟನ್ನ ಹ್ಞೂ ಅಂತ ಅವ್ರ ಫ್ರೆಂಡ್ಸಿಗೆ ಹೋಗಿದ್ರು ಅಷ್ಟೇ. ಅವ್ರ ಫ್ರೆಂಡ್ಸಿಗೆ ಇದ್ದಿದ್ದು ಅವರು ಅಷ್ಟು ಹಿಡಿದು ಕೊಟ್ಟರು. ಮಾತು ಕೇಳ್ಕೊತಾರೆ. ಹಂಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದು. ಹಿಡ್ಕೊತಾನೆ. ಇಲ್ಲ ಕಡೆ ಮತ್ತೆ ಹೆಂಗ ಅಂದ್ರೆ ರಾತ್ರಿ ಬಂದ್ರೆ ಫುಲ್ ಕತ್ಲ ಕಡೆ ಕಾಣುತ್ತೆ. ನಾ ರೋಡ್ ನೋಡ್ರಿ ಹೆಂಗೆ ಫುಲ್ಲು ಕಾಡೆ. ಎಲ್ಲಿ ಅರೆ ನಿಮ್ಮ ಚಿನ್ನಿ ಈ ಕಡೆ ಬರುತ್ತಾ?